ಓಂ ನಮೋ ಹನುಮತೆ ನಮಃ. ಸೂರ್ಯೋದಯದ ಹೊತ್ತಿಗೆ ಆ ಪುಷ್ಪ ವಿಮಾನ ಬಂದಿಳಿಯುತ್ತೆ. ರಾಮನನ್ನು ನೋಡಿದ ತಕ್ಷಣ ರಾಮನ ಸೋದರರೆಲ್ಲರೂ ಕೂಡ, ತಾಯಂದಿರು ಎಲ್ಲರೂ ಕೂಡ ನಡೆದಿರತಕ್ಕಂಥವ್ರು ಯಾರ್ಯಾರಿದ್ದರೋ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಹನುಮಂತನು ರಾಮನ ಪಟ್ಟಾಭಿಷೇಕಕ್ಕೆ ಸಮಸ್ತ ನದಿಗಳ ಜಲಗಳನ್ನು ಕೂಡ, ಸಮಸ್ತ ಸಮುದ್ರ ಜಲಗಳನ್ನು ಕೂಡ, ಇತರ ದ್ರವ್ಯಗಳನ್ನು ಕೂಡ ಹೊಂದಿರತಕ್ಕಂಥ ಕಾರ್ಯದಲ್ಲಿ ಮುಳುಗೋಗ್ಬಿಡ್ತಾನೆ. ಅದೇ ಕೆಲಸ ಇನ್ನು ಹಾರೋದು, ಆ ಕಡೆಯಿಂದ ಹಾರ್ಕೊಂಬರೋದು, ಈ ಕಡೆಯಿಂದ ಹಾರ್ಕೊಂಬರೋದು, ಆ ನದಿಗೆ ಹೋಗೋದು, ಇನ್ನು ಇದೇ ಕೆಲಸ. ಒಳ್ಳೆ ಹಾರ್ತಾ ಇದ್ದಾನೆ ಒಂದು ಸಣ್ಣ ಹಕ್ಕಿ ಥರ. ಎಲ್ಲ ವ್ಯವಸ್ಥೆಗಳು ಆದಮೇಲೆ ಮೌನವಾಗಿ ತನ್ನ ಪಾಡಿಗೆ ತಾನು ರಾಮಜಪ ಮಾಡ್ತಾ ಇದ್ದುಬಿಟ್ಟ. ಎಲ್ಲ ತನ್ನ ಕೆಲಸ ಆಯಿತು. ಇನ್ನು ರಾಮ ಪಟ್ಟಾಭಿಷೇಕವಾಯಿತು. ರಾಮ್ ಒಂದು ಅಕ್ಷರವನ್ನು ಹೇಳ್ತಾ ಇದ್ದಾನೆ, ರಾಮ ಎರಡು ಅಕ್ಷರಗಳನ್ನು ಹೇಳ್ತಿದ್ದಾನೆ, ಶ್ರೀರಾಮ ಮೂರು ಅಕ್ಷರ ಹೇಳ್ತಿದ್ದಾನೆ, ಜಯ ರಾಮ ನಾಲ್ಕು ಅಕ್ಷರ ಹೇಳ್ತಿದ್ದಾನೆ, ಜಯ ಶ್ರೀರಾಮ 5 ಅಕ್ಷರ ಹೇಳ್ತಿದ್ದಾನೆ. ಹೀಗೆ 13 ಅಕ್ಷರ ಒಳಗೂ ಹೋಗ್ತಿರ್ತಾನೆ. ಅದಕ್ಕೆ ತೇರಾಕೋಟಿ ಅಂತ ಹೇಳ್ತಾರೆ ಅದನ್ನು. ಆ ರಾಮನನ್ನು ಅಷ್ಟು ಕೋಟಿ ಮಂತ್ರಗಳು ಅದರಲ್ಲಿವೆ ಅಂತ 13 ಕೋಟಿಯ ಜಪಗಳನ್ನು ಹೇಳ್ತಾರೆ, 13 ಕೋಟಿಯ ನಾಮವನ್ನು ಮಾಡು ಅಂತ ಹೇಳ್ತಾರೆ. ಅದಕ್ಕೇ ನಾವು ಕೂಡ 13 ಲಕ್ಷ ಶತಶ್ಲೋಕಿಯನ್ನು ನಾವು ನೋಡಿದ್ವಿ. ಎಲ್ಲರೂ ನೋಡಬೇಕು ಅಂತ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಮತ್ತೆ ಇನ್ನೊಂದು 13 ನೋಡಬೇಕು ಹಾಗೆ ಅಂತ ಜನ ನೋಡ್ತಾ ಇದ್ದಾರೆ. ಪ್ರಪಂಚದಲ್ಲಿ 157 ದೇಶಗಳು ನೋಡ್ತಾ ಇವೆ. ನೀವು ಕೂಡ ನೋಡೋರಂತೆ ನಿಧಾನವಾಗಿ. ಹಾಗೆ ರಾಮ, ಶ್ರೀರಾಮ, ರಾಮ್ ಒಂದೇ ಅಕ್ಷರ, ರಾಮ್ 2 ಅಕ್ಷರದಲ್ಲಿ ರಾಮ 2 ಅಕ್ಷರ. ಆಮೇಲೆ ಇದನ್ನು ಕುರಿತು ಆಮೇಲೆ ಮಾತಾಡ್ತೀನಿ. ಆ ಸಂದರ್ಭದಲ್ಲಿ ಶ್ರೀರಾಮನು ಸೀತೆಗೆ ಒಂದು ವಿಶೇಷವಾದ ರತ್ನಮಾಲೆಯನ್ನು ಕೊಡ್ತಾನೆ. ಆ ಸಂತೋಷ ಸಂದರ್ಭದಲ್ಲಿ ಇದನ್ನು ನಿನಗೆ ಇಷ್ಟು ಬಂದವರು ಕೊಡು ಅಂತ ಹೇಳ್ತಾನೆ. ದೇವದಾನವ ನರ ವಾನರ ಮಹಾವೀರರು ತುಂಬಿದ್ದ ಆ ಮಹಾಸಭೆಯನ್ನು ಪರಿಶೀಲಿಸಿದ ಸೀತಾದೇವಿ ಆ ರತ್ನಮಾಲೆಯನ್ನು ಹನುಮಂತನಿಗೆ ಕೊಡ್ತಾಳೆ. ಎಷ್ಟು ದೊಡ್ಡ ಸಭೆ, ಏನು ಕತೆ, ರಾಮಸಭೆ, ನೀವು ಹೇಳೋಕ್ಕಾಗೋದಿಲ್ಲ ನೋಡಿ. ದೇವತೆಗಳ ಕೂತಿದ್ದಾರೆ, ಉತ್ತಮವಾಗಿರ್ತಕ್ಕಂಥ ಹರಿಭಕ್ತರಾದ ರಾಕ್ಷಸರಿದ್ದಾರೆ, ನರ ಮನುಷ್ಯರುಗಳಿಗೂ ರಾಜರಾಜಾದಿಗಳು ಕೂತಿದ್ದಾರೆ, ಇನ್ನು ವಾನರ ಮಹಾವೀರರೆಲ್ಲ ಕೂತಿದ್ದಾರೆ. ಆ ಸಭೆಯೊಳಗೆ ಸೀತಾದೇವಿ ಪರಿಶೀಲನೆ ಮಾಡಿಬಿಟ್ಟು ಆ ರತ್ನಮಾಲೆಯನ್ನು ಹನುಮಂತನಿಗೆ ಕೊಡ್ತಾಳೆ. ಇದನ್ನು ನೋಡಿ ರಾಮನಿಗೆ ಕೂಡ ತುಂಬ ಸಂತೋಷ ಆಗತ್ತೆ. ಸಭೆಯಲ್ಲಿದ್ದವರೆಲ್ಲ ಸಂತೋಷ ಪಡ್ತಾರೆ. ಆದರೆ ಹನುಮಂತ ಮಾತ್ರ ವಿನಯದಿಂದ ಸೀತಾರಾಮರ ಪಾದಗಳ ಬಳಿ ಒಂಟಿಯಾಗಿ ಕೂತಿದ್ದ. ಪಾಪ ಶ್ರೀರಾಮನು ರಾಜ್ಯ ವ್ಯವಹಾರಗಳಲ್ಲಿ ಮಗ್ನನಾದ. ರಾಕ್ಷಸ ಬಾಧೆಗಳು ಹೋಯ್ತಲ್ಲ ಅಂತ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾನೆ. ಅಷ್ಟರಲ್ಲ ಅವನಿಗೊಂದು ಆಕಾಶವಾಣಿ ಕೇಳಿಸುತ್ತೆ. ಅಶರೀರವಾಣಿ. ಅಶರೀರವಾಣಿ ಅಂದರೆ ನಾನು ಹಿಂದೆ ಹೇಳ್ತಾ ಇದ್ದೀವಿ ನಾವು, ಆಮೇಲೆ ಆಕಾಶವಾಣಿ ಅಂತ ಬಂತು. ಆಗ ಏ ಶ್ರೀರಾಮ, ಇಷ್ಟಕ್ಕೆ ತೃಪ್ತಿ ಪಡಬೇಡ ಕಣೋ ನೀನು. ಏನಪ್ಪ ಇದು ಹೀಗೆ ಹೇಳ್ತಾ ಇದೆ? ಪಾತಾಳದಲ್ಲಿ ಇರತಕ್ಕಂಥ ರಾವಣನ್ನ ಹನುಮಂತನೇ ಸಂಹಾರ ಮಾಡಿದ. ತಿಳ್ಕೊ, ಈ 10 ತಲೆ ರಾವಣನನ್ನು ಕೂಡ ನೀನು ಸಂಹಾರ ಮಾಡಿದೆ ಅಂದರೆ ಇದೇನು ಮಹಾ ದೊಡ್ಡದಲ್ಲ. ಇವೆರಡೂ ದೊಡ್ಡದಲ್ಲ ಗೊತ್ತಾ? ಆಕಾಶದಲ್ಲಿ ಇವರಿಬ್ಬರಿಗಿಂತ 100ರಷ್ಟು ಬಲ ಇರತಕ್ಕಂಥ ಶತಕಂಠ ರಾವಣ ಇದ್ದಾನೆ. ಇವನು ಭೂಮಿಗೂ ಸ್ವರ್ಗಕ್ಕೂ ಮಧ್ಯೆ ಆಕಾಶದಲ್ಲಿರ್ತಕ್ಕಂಥ ಸಪ್ತ ಸಮುದ್ರಗಳ 1000 ಯೋಜನ ದೂರದಲ್ಲಿರ್ತಕ್ಕಂಥ ಶತಕಂಠ ಲಂಕಾದ್ವೀಪದಲ್ಲಿದ್ದಾನೆ. ಏನಯ್ಯ, ಅವನು ತಾನಾಗಿ ಯಾರ ಮೇಲೂ ಕೂಡ ಯುದ್ಧಕ್ಕೆ ಹೋಗೋದಿಲ್ಲ. ಆದರೆ ಬಂದರೆ ಮಾತ್ರ ಅವನನ್ನು ಎದುರಿಸೋದಕ್ಕೆ ದೇವತೆಗಳಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನು ಜ್ಞಾಪಕ ಇಟ್ಕೋ. ಅವನನ್ನು ಸಂಹಾರ ಮಾಡಿದ ಹೊರತು ನೀನು ನಿರ್ಭಯದಿಂದ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂದ.
ಆ ಅಶರೀರವಾಣಿ ನುಡಿಯುತ್ತೆ. ಆಗ ಈ ಮಾತನ್ನು ಕೇಳಿಬಿಟ್ಟು ಶ್ರೀರಾಮನಿಗೆ ಎಷ್ಟು ಉತ್ಸಾಹ ಇತ್ತೋ ಅಷ್ಟು ನಿರುತ್ಸಾಹ ಆಗ್ಬಿಡ್ತು. ತಕ್ಷಣ ರಾಮನು ತಮ್ಮಂದಿರು ಮತ್ತು ಹನುಮಂತನನ್ನು ಕರೆದು ಹೇಳ್ತಿದ್ದಾನೆ, ಈ ವಿಷಯ ಹೇಳ್ತಿದ್ದಾನೆ. ಓಂ ನಮೋ ಹನುಮತೇ ನಮಃ.